ನಮಸ್ಕಾರ ವೀಕ್ಷಕರೇ. ಅದೇ ತಿಂಡಿಗಳನ್ನು ಮಾಡೋದಕ್ಕೆ ತುಂಬ ಬೋರ್ ಆಗುತ್ತೆ ಅಲ್ವಾ? ಇವತ್ತು ನಾನು ನಿಮಗೆ ಒಂದು ಹೊಸ ರೆಸಿಪಿನ ತಂದಿದ್ದೀನಿ. ಚೀನಿಕಾಯಿ ಕಡುಬು. ಚೀನಿಕಾಯಿನ ನಾವು ಸಿಹಿ ಕುಂಬಳಕಾಯಿ ಅಂತಲೂ ಕರಿತೀವಿ. ಇಲ್ಲಿ ಚೀನಿಕಾಯಿನ ಉಪಯೋಗಿಸ್ಬಿಟ್ಟು ಕಡುಬನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಮೊದಲು ಚೀನಿಕಾಯ್ದು ಸಿಪ್ಪೆನ ತೆಕ್ಕೊಂಬಿಟ್ಟು ಚೆನ್ನಾಗಿ ಚಿಕ್ಕದಾಗಿ ತುರ್ಕೊಳ್ಳೋಣ ಫಸ್ಟು ಚೀನಿಕಾಯಿನ. ಒಂದು 2 ಬೌಲ್ ಆಗೋಷ್ಟು ಚೀನಿಕಾಯಿನ ತುರ್ಕೋಬೇಕಾಗತ್ತೆ. ನೋಡಿ ಇಷ್ಟ ಆಗಿದೆ ತುರ್ಕೊಂಡಿರೋದು. ಇವಾಗ ನಾನು ಇವಾಗ ಮಿಕ್ಸಿಂಗ್ ಬೌಲ್ನ ತೊಗೊಂಡ್ಬಿಟ್ಟು ಅಕ್ಕಿ ತರಿನ ತಗೋತಾ ಇದ್ದೀನಿ. 1 ಬೌಲ್ ಆಗೋಷ್ಟು ಅಕ್ಕಿ ತರಿನ ತಗೋತಾ ಇದ್ದೀನಿ. ಈ ಅಕ್ಕಿ ತರಿಗೆ 2 ಬೌಲ್ ಆಗೋಷ್ಟು ನಾವು ತುರಿದಿಟ್ಕೊಂಡಿದ್ವಲ್ಲ ಚೀನಿಕಾಯಿ ಅಥವಾ ಸಿಹಿ ಕುಂಬಳಕಾಯಿ, ಅದನ್ನು ಹಾಕ್ಕೋಬೇಕು. 1 ಬೌಲ್ ಅಕ್ಕಿ ತರಿಗೆ 2 ಬೌಲು ಕುಂಬಳಕಾಯಿ ತುರ್ಕೊಂಡಿರೋದು ಬೇಕಾಗತ್ತೆ. ಅದೇ ಅಳತೆಯಲ್ಲಿ 1 ಬೌಲ್ ಆಗುವಷ್ಟು ಬೆಲ್ಲದ ಪುಡಿನ ತಗೋಬೇಕು. ಅನಂತರ 3 ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿನ ನಾನು ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಅನಂತರ ಸ್ವಲ್ಪ ಉಪ್ಪು ಹಾಕೊಳ್ಳಿ, 1 ಸ್ಪೂನ್ ಹಾಕಿದ್ರೆ ಸಾಕು. ಇವಾಗ 3 ರಿಂದ 4 ಏಲಕ್ಕಿನ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಕುಟ್ಕೊಂಡು ಚೆನ್ನಾಗಿ ಪುಡಿ ಮಾಡಿಕೊಂಡು ಅದನ್ನು ನಾನು ಕುಂಬಳಕಾಯಿ ಮಿಶ್ರಣಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಇಷ್ಟು ಏಲಕ್ಕಿ ಬೇಕಾಗುತ್ತೆ, ರುಚಿಗೆ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ. ಅನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ. ಇವಾಗ ಇದನ್ನು ನಾವು 1 ಗಂಟೆಗಳ ಕಾಲ ನೆನೆಸಿಡ್ಬೇಕಾಗತ್ತೆ. ನೋಡಿ ನೆನೆಸಿಟ್ಟ ತಕ್ಷಣ ಬೆಲ್ಲ ಎಲ್ಲ ಕರಗ್ಬಿಟ್ಟು ಈ ಥರ ನೀರು ಹಿಡ್ಕೊಂಡಿರುತ್ತೆ. ಇಷ್ಟು ನೀರು ಸಾಕು ನಾವು ಇಡ್ಲಿ ಮಾಡೋದಕ್ಕೆ. ಇನ್ನು ಮತ್ತೆ ನೀರು ಹಾಕೋದಕ್ಕೆ ಹೋಗಬೇಡಿ, ಇದೇ ನೀರೇ ಸಾಕಾಗುತ್ತೆ, ಬೆಂದ್ಬಿಡುತ್ತೆ ಕುಂಬಳಕಾಯಿ ರವೆ ಅಕ್ಕಿ ತರಿ ಎಲ್ಲ. ಅನಂತರ ಒಂದು ಇಡ್ಲಿ ಅಟ್ಟನ ತೊಗೊಂಡ್ಬಿಟ್ಟು ಅದಕ್ಕೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಳ್ಳಿ. ಇವಾಗ ನಾವು ಮಾಡಿಟ್ಕೊಂಡಿರೋ ಕುಂಬಳಕಾಯಿ ಮಿಶ್ರಣನ ಪ್ಲೇಟ್ಗೆ ಹಾಕ್ಬಿಟ್ಟು ಎಲ್ಲ ಕಡೆ ಅದನ್ನು ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡಿ. ಇಷ್ಟು ಹಾಕ್ಕೊಳ್ಳಿ ಸಾಕು, ಇನ್ನು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಬೇಯೋದಿಲ್ಲ ಆವಾಗ. ಇವಾಗ ಇದನ್ನು ಎಲ್ಲ ಕಡೆ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ. ಅನಂತರ ಎಲ್ಲ ಪ್ಲೇಟ್ಗಳನ್ನು ರೆಡಿ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ನೀರು ಹಾಕ್ಕೊಂಡು ನಮ್ಮ ಇಡ್ಲಿ ಅಟ್ಟನ ಅದರೊಳಗಡೆ ಇಟ್ಬಿಟ್ಟು ಕುಕ್ಕರ್ನ ಲಿಡ್ನ ಮುಚ್ಚಿ ವಿಸಲ್ನ ತೆಗಿಬೇಕು. ವಿಸಲ್ ಹಾಕಬಾರ್ದು. ವಿಸಲ್ನ ತೆಗೆದುಬಿಟ್ಟು ಅದ್ರ ಮೇಲ್ಗಡೆ ಒಂದು ಬೌಲು ಅಥವಾ ಲೋಟ ಏನನ್ನಾದರೂ ಮುಚ್ಚಿಬಿಟ್ಟು ಒಂದು 20 ನಿಮಿಷಗಳ ಕಾಲ ಇದನ್ನು ಬೇಯಿಸಬೇಕು. ನೋಡಿ ನಮ್ಮ ಇಡ್ಲಿ ಇವಾಗ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಬಿಸಿಯಾಗಿ ಜೇನುತುಪ್ಪದ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೊಸ ರೆಸಿಪಿ ಕೂಡ. ನೋಡಿ ಈ ಥರ ಇದನ್ನು ಕಟ್ ಮಾಡ್ತಾ ಇದ್ದೀನಿ ನಾನಿವಾಗ. ನೋಡಿ ಎಷ್ಟು ಸುಲಭವಾಗಿ ಎತ್ತೋದಕ್ಕೆ ಬರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಥರ ಅದನ್ನು ನಿಧಾನಕ್ಕೆ ಎತ್ಕೊಂಡ್ಬಿಟ್ರೆ ತುಂಬ ಸುಲಭವಾಗಿ ಬರುತ್ತೆ. ತುಪ್ಪ ಅಥವಾ ಎಣ್ಣೆ ಬುಡಕ್ಕೆ ಹಚ್ಕೊಂಡ್ರೆ ಇಡ್ಲಿ ಸಖತ್ ಸುಲಭವಾಗಿ ಬಿಟ್ಕೊಂಡ್ಬಿಡುತ್ತೆ. ಅನಂತರ ಇಡ್ಲಿ ಆದ ತಕ್ಷಣ ಅದನ್ನೊಂದು 5 ನಿಮಿಷ ಸ್ವಲ್ಪ ತಣ್ಣ ಆಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ತೆಕ್ಕೊಳ್ಳಿ, ತುಂಬ ಈಸಿಯಾಗಿ ಬಂದ್ಬಿಡುತ್ತೆ. ಈ ಸಿಹಿ ಕುಂಬಳಕಾಯಿ ಇಡ್ಲಿಗೆ ನಾವು ಜೇನುತುಪ್ಪ ಹಚ್ಕೊಂಡು ತಿನ್ನಬೇಕು. ಜೇನುತುಪ್ಪ ಮತ್ತು ತುಪ್ಪ, ಇಲ್ಲ ಚಟ್ನಿ ಹಚ್ಕೊಂಡ್ರೂ ಆಗುತ್ತೆ, ಬಟ್ ಜೇನುತುಪ್ಪ ಇಸ್ ದಿ ಬೆಸ್ಟ್ ಕಾಂಬಿನೇಷನ್. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.